ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಪ್ರೋಮೋ ನೋಡಿದ್ಮೇಲೆ, ಫಸ್ಟ್ ಪ್ರೋಮೋ ನೋಡಿದ್ಮೇಲೆ ಯಾಕೆ ರಕ್ಷಿತಾ ಆ ಥರ ನೀರನ್ನ ಬಡಿದ್ಲು ಕೋಲಲ್ಲಿ, ಆಯ್ತಾ, ಯಾಕೆ ಅವಳ ಆ ಥರ ಕೋಪ ಮಾಡ್ಕೊಂಡ್ಲು ಅಂತ ನೋಡೋಕ್ಕೆ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಓಕೆ, ಆ ಗೇಮ್ ಯಾವಾಗ ಬರುತ್ತೆ ಲೈವ್ ಅಂತೇಳಿ ಸುಮಾರು 1 ಅವರಿಂದ ವೆಯ್ಟ್ ಮಾಡಿ ಆ ಲೈವ್ನ ನೋಡಿದೆ ನಾನು. ಗೇಮು ಏನು ಗೊತ್ತಾ, ತುಂಬ ಟಫ್ ಇರೋ ಗೇಮ್ ಇದು. ನಿಜವಾಗ್ಲೂ ಕೂಡ ನಾನು ಬಿಗ್ ಬಾಸ್ ಹಾರ್ಟ್ ಡಿಪಾರ್ಟ್ಮೆಂಟಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆರ್ಟ್ ಡಿಪಾರ್ಟ್ಮೆಂಟ್ ಮಾತ್ರ ಈ ಗೇಮನ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೂಪರ್ ಗೇಮುಗಳು, ತುಂಬ ಕಷ್ಟ ಇತ್ತು ಗೇಮು. ನಿಜವಾಗ್ಲೂ ಆಡಿರೋ ಎಲ್ಲರಿಗೂ, ಅದು ಗಿಲ್ಲಿ ಮತ್ತು ಕಾವ್ಯ ಇರ್ಬೋದು, ಅಶ್ವಿನಿ ಗೌಡ, ರಘು ಅವ್ರು ಇರ್ಬೋದು, ಅದೇ ರೀತಿ ಚೈತ್ರ ಕುಂದಾಪುರ್ ಮತ್ತು ಅಭಿಷೇಕ್ ಇರ್ಬೋದು, ಅದೇ ರೀತಿ ಮಾಳು ಮತ್ತು ರಕ್ಷಿತಾ ಇರ್ಬೋದು, ಈ 4 ಜೋಡಿಗೂ ಕೂಡ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಸೂಪರ್ ಗೇಮ್. ಓಕೆ, ಫಸ್ಟ್ನೇ ಪ್ರೋಮೋದಲ್ಲಿ ಆಯ್ತಾ, ಏನು ರಕ್ಷಿತಾ ಹುಚ್ಚಿನ ಅವಳಿಗೆ ತಲೆ ಕೆಟ್ಟಿದೆಯಾ, ನಾಗವಲ್ಲಿಯಾಗಿ ಆಯ್ತಾ ಮಾರ್ಪಟ್ಟಂತಹ ರಕ್ಷಿತಾ ಹಾಗೆ ಹೀಗೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ರಕ್ಷಿತಾ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ, ನಾಗವಲ್ಲಿನ ರಕ್ಷಿತಾ ತುಂಬ ಅವಳೇನು ಮುಗ್ದೆ ಅಲ್ಲ, ಅವಳೇನು ಹಾಗೆ ಅವಳು ಹೀಗೆ ಅಂತ. ನನಗೆ ಏನಿರ್ಬೋದು, ಯಾಕೆ ಈ ಥರ ಪ್ರೋಮೋನ ಕಟ್ ಮಾಡಿ ಹಾಕಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು. ಓಕೆ, ಈ ಗೇಮನ್ನು ನಾನು ನೋಡಲೇಬೇಕು ಅಂತೇಳಿ ಹೋಗಿ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ನಾನು ಲೈವ್ನ ನೋಡಿದೆ. ಕರೆಕ್ಟ್ ಆ ಗೇಮನ್ನು ನನಗೆ ನೋಡಲೇಬೇಕಿತ್ತು, ಯಾಕೆ ರಕ್ಷಿತಾ ಆ ಥರ ಮಾಡಿದ್ಲು ಅಂತ. ಸೀರಿಯಸ್ ಆಗಿ ಹೇಳ್ತೀನಿ, ಪ್ರೋಮೋಗೂ ಆಯ್ತಾ ತೋರಿಸಿದಂತಹ ಏನು ಲೈವಲ್ಲಿ ತೋರಿಸಿದಂಥ ವಿಷಯಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಕಾರಣ ಇಷ್ಟೇ, ಏನು ಗೊತ್ತಾ, ಎಲ್ಲರೂ ಕೂಡ ನೋಡಿ, ಮೀಡಿಯಂ ಬಾಲು, ದೊಡ್ಡ ಬಾಲು, ಚಿಕ್ಕ ಬಾಲು, ಈ ಥರ ಬಾಲುಗಳು ಸ್ವಿಮ್ಮಿಂಗ್ ಪೂಲಲ್ಲಿ ಇರುತ್ತೆ, ವಾಟರ್ ಒಳಗಡೆ ಇರುತ್ತೆ ಬಾಲ್ಗಳು. ಅದನ್ನ ಕಡ್ಡಿಗಳಲ್ಲಿ ಸ್ಟಿಕ್ಕಲ್ಲಿ ಇಬ್ಬರು ಕೂಡ ಆ ಕಡೆಯಿಂದ ಈ ಕಡೆಯಿಂದ 2 ಕಡ್ಡಿನ ಹಿಂಗೆ ಹಿಡ್ಕೊಂಡು ಆ ಬಾಲನ್ನ ನೀರೊಳಗಡೆಯಿಂದನೇ ಆ ಕಡ್ಡಿಯಿಂದ ಹಿಂಗೆ ಎತ್ಕೊಂಡು ಹೋಗ್ಬಿಟ್ಟು ಹೋಗಿ ಆಯ್ತಾ ಅವರು ಆ ಬಾಲ್ನ ಕಲೆಕ್ಟ್ ಮಾಡ್ಕೊಳೋ ಅಂತ ಬುಟ್ಟಿಗೆ ತಗೊಂಡೋಗಿ ಹಾಕಬೇಕು. ಇದು ಗೇಮು, ಸರಿಯಾ? ಇಲ್ಲಿ ಆಯ್ತಾ ಗೇಮಿನ ಉಸ್ತುವಾರಿ ಆಗಿರೋ ಅಂಥವ್ರು ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಯಾರು ಧನುಷ್ ಗೌಡ, ಕ್ಯಾಪ್ಟನ್ ಆಗಿರೋ ಧನುಷ್ ಗೌಡ ಮತ್ತು ಧ್ರುವಂತವರು ಆಯ್ತಾ ಪಾರ್ಶಾಲಿಟಿ ಮಾಡಿದ್ರು ಅನ್ನೋದು 100% ಸತ್ಯ. ಇದನ್ನ ಯಾರ್ಯಾರು ಲೈವಲ್ಲಿ ಹೋಗಿ ಈ ಗೇಮನ್ನು ವೀಕ್ಷಣೆ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಹೌದು ಮೇಡಮ್, ಪಾರ್ಶಾಲಿಟಿ ಮಾಡಿದ್ರು ಅಂತಂದ್ರೆ ಕಮೆಂಟ್ ಮಾಡಿ. ಏನು ಗೊತ್ತಾ, ಯಾಕೆ ರಕ್ಷಿತಾ ಆ ರೀತಿ ಮಾಡಿದ್ಲು ಅಂತಂದ್ರೆ, ನೀವೇನು ಫಸ್ಟ್ನೇ ಪ್ರಮೋದಲ್ಲಿ ನೋಡ್ಬಿಟ್ಟು ಹುಚ್ಚಿ ರಕ್ಷಿತಾ, ನಾಗವಲ್ಲಿ ರಕ್ಷಿತಾ ಅಂತಿದ್ದೀರಾ, ಅವ್ರೆಲ್ಲರಿಗೂ ನಾನು ಹೇಳ್ತಿರೋದು, ಧ್ರುವಂತೂ ಪದೇ ರಕ್ಷಿತಾ ಮಾಳುಗೆ ಕೈಯಲ್ಲಿ ಮುಟ್ಬೇಡಿ, ಹಂಗಲ್ಲ ಹಿಂಗಲ್ಲ ಹಂಗೆ ಅಂತ ಪ್ರತಿ ಸಾರಿ ಹೋಗಿ ಟಾಂಟ್ ಮಾಡ್ತಾ ಇದ್ರು ರಕ್ಷಿತನ್ಗೆ ಏನು ಅನ್ನಿಸ್ತು ಅಂತಂದ್ರೆ, ಬೇಕು ಅಂತಾನೆ ಧ್ರುವಂತನನ್ನ ಆಯ್ತಾ ಟಾರ್ಗೆಟ್ ಮಾಡ್ತಿದ್ದಾರೆ, ಪಾರ್ಶಾಲಿಟಿ ಮಾಡ್ತಿದ್ದಾರೆ ಅಂತ ರಕ್ಷಿತನ್ಗೆ ಹಂಗ ಅನ್ನಿಸ್ತು. ರಕ್ಷಿತನ್ಗೆ ಕೋಪ ಬಂತು ಆಯ್ತು, ಯಾಕೆಂದ್ರೆ ಅದು ತುಂಬಾ ಕಷ್ಟ ಇದೆ. ಅದು ಒಂದ್ಸರಿ ಬಾಲ್ನ ನೀರಿಂದ ಈ ತರ ಎತ್ಕೊಳ್ಳೋದೇ ಕಷ್ಟ ಇದೆ. ಎತ್ಕೊಂಡಾದ್ಮೇಲೆ ಮತ್ತೆ ಕೆಳಗಾಕಿ, ಮತ್ತೆ ಎತ್ಕೊಳ್ಳಿ, ಮತ್ತೆ ಕೆಳಗಾಕಿ, ಮತ್ತೆ ಎತ್ಕೊಳ್ಳಿ ಅಂತಂದ್ರೆ ನೀವು ಕೈಯಲ್ಲಿ ಮುಟ್ತಿದ್ದೀರಾ, ಕಾಲಲ್ಲಿ ಮುಟ್ತಿದ್ದೀರಾ ಅಂತ ಪದೇ ಧ್ರುವಂತವ್ರು ಹೇಳ್ತಿದ್ದಾಗ ರಕ್ಷಿತನ್ಗೆ ಕೋಪ ಬಂದು ಅವಳು ಏನ್ ಮಾಡ್ತಾಳೆ ಅಂದ್ರೆ, ಆ ಕೋಪನ ಆಯ್ತಾ ಆ ನೀರಿಗೆ 1-2 ಸರಿ ಹಿಂಗೆ ಹೊಡಿತಾಳೆ, ಆ ನೀರು ಚುಮ್ಮುತ್ತೆ ಅಷ್ಟೇ. ಯಾಕೆಂದ್ರೆ ಆ ಗೇಮ್ ಅಷ್ಟು ಕಷ್ಟ ಇದೆ, ಸರಿಯಾ? ಅದನ್ನ ನೋಡಿ ಅವಳು ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಹೇಗೋ ಆಗೋ ಆಯ್ತಾ. ಓಕೆ, ಧ್ರುವನ್ ಇನ್ನೇನು ಗೊತ್ತಲ್ವ ರಕ್ಷಿತನಿಗೆ ತುಂಬಾ ಚೆನ್ನಾಗಿ ಗೊತ್ತು. ರಕ್ಷಿತಾ ಧ್ರುವಂತು ಏನು, ಧ್ರುವಂತ್ ಕ್ಯಾರೆಕ್ಟರ್ ಏನು ಅನ್ನೋದನ್ನ ನಾವು ರಕ್ಷಿತಗೆ ಹೇಳಲೇಬೇಕಾಗಿಲ್ಲ, ರಕ್ಷಿತನಿಗೆ ಗೊತ್ತು. ಹಾಗಾಗಿ ರಕ್ಷಿತಾ ಆ ಗೇಮನ್ನು ಸೂಪರಾಗಿ ಆಡಿದ್ರು. ನಾನು ಮಾಳು ಮತ್ತು ರಕ್ಷಿತಾ ಸೂಪರಾಗಿ ಗೇಮ್ ಆಡಿದ್ರು, ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಆಡಿದ್ರು, ಸರಿಯಾ? ಅಲ್ಲಿ ಹಾಡ್ತಿದ್ದಂತಹ ಏನು 4 ಜೋಡಿಗಳು ಕೂಡ ಸೂಪರಾಗಿ ಗೇಮ್ ಮಾಡಿದ್ರು. ಆದರೆ ಗಿಲ್ಲಿ ನಟ ಕಾವ್ಯ ಸ್ವಲ್ಪ ಅವರಿಗೆ ಆ ಚಿಕ್ಕ ಬಾಲ್ ತಗೊಂಡೋಗೋದು ಸ್ವಲ್ಪ ಕಷ್ಟ ಆಯಿತು. ಬಟ್ ಇವ್ರು ಮಾತ್ರ ತುಂಬ ಚೆನ್ನಾಗಿ ಗೇಮ್ ಆಡಿದ್ರು, ರಕ್ಷಿತಾ ಮತ್ತು ರಕ್ಷಿತಾ ಮಾಳು ನಿಜವಾಗ್ಲೂ ಈ ಗೇಮಲ್ಲಿ ವಿನ್ ಆಗಿದ್ದಾರೆ, ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಈ ಗೇಮನ್ನ ಆಯ್ತಾ ತುಂಬ ಚೆನ್ನಾಗಿ ಆಡಿ ಗೆದ್ದಂತಹ ಮಾಳು ರಕ್ಷಿತನಿಗೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ ಹೇಳೋಣ. ಅದೇ ರೀತಿ ಆಯ್ತಾ ಧ್ರುವಂತೂ ಏನೆಲ್ಲ ಆಯ್ತಾ ಮೋಸ ಮಾಡಿದ್ದಾರೆ ರಕ್ಷಿತನಿಗೆ ಅನ್ನೋದು ಆಯ್ತಾ ನಮ್ಮೆಲ್ಲರಿಗೂ ಗೊತ್ತು. ಒಟ್ಟಾರೆಯಾಗಿ ಎಷ್ಟೇ ಟಾರ್ಗೆಟ್ ಮಾಡಿದ್ರು ಕೂಡ ಧ್ರುವಂತೂ ರಕ್ಷಿತಾ ಮಾಳು ವಿನ್ ಆದ್ರು. ಆ ವಿನ್ ಆದ ನಂತರ ಧನುಷ್ ಗೌಡ ಕೇಳ್ತಾರೆ, ಯಾಕೆ ಆ ಥರ ನೀರು ಚುಮ್ಮಿದೆ ಆಯ್ತಾ, ಧ್ರುವಂತ ಜಾಗದಲ್ಲಿ ರಕ್ಷಿತಾ ಇದ್ದಿದ್ರೆ ಏನು ಮಾಡ್ತಾ ಇದ್ದೆ ಅಂತ. ಅಂದರೆ ಪದೇ
ನನಗೆ ಹೇಳ್ತಾ ಇದ್ರೆ ನನಗೆ ಕೋಪ ಬರಲ್ವಾ ಅನ್ನೋದನ್ನ ಹೇಳ್ತಾರೆ. ಯಾವಾಗ ಅಡುಗೆ ಮನೆಯಲ್ಲಿ ಆಯ್ತಾ, ಅಡುಗೆ ಮನೆಯಲ್ಲಿ ರಕ್ಷಿತಾ ಇರ್ತಾಳೆ, ಅವಾಗ ಅಶ್ವಿನಿ ಗೌಡ ಬರ್ತಾರೆ. ಅಶ್ವಿನಿ ಗೌಡ ಬಂದಾಗ ಯಾಕೆ ಹಂಗೆ ಮಾಡಿದೆ ಅಂತ ಕೇಳಿದಾಗ ಓಪನ್ ಆಗಿ ಅವಳ ಮನಸ್ಸಿನ ಮಾತನ್ನ ಆಯ್ತಾ, ಧ್ರುವಂತ್ ಬಗ್ಗೆ ಅವಳ ಮನದಾಳದ ಮಾತನ್ನ ಖಂಡಿತವಾಗ್ಲೂ ಆಯ್ತಾ ಅಶ್ವಿನಿ ಗೌಡ ಹತ್ರ ಹೇಳ್ತಾಳೆ ಆಯ್ತಾ. ಏನಂತ ಹೇಳ್ತಾಳೆ ಅಂದ್ರೆ, ಮೇಡಮ್ ಧ್ರುವಂತು ನಮ್ಮನ್ನ ಬೇಕು ಬೇಕು ಅಂತಾನೆ ಟಾರ್ಗೆಟ್ ಮಾಡಿದ್ರು, ತುಂಬಾ ಪಾರ್ಶಾಲಿಟಿ ಮಾಡಿದ್ರು. ತುಂಬಾ ಪಾರ್ಶಾಲಿಟಿ ಮಾಡಿದ್ ನೋಡಿದಾಗ ನನಗೆ ತುಂಬಾ ಕೋಪ ಬಂತು. ಆ ಕೋಪಕ್ಕೋಸ್ಕರವಾಗಿ ನಾನು ಆ ಕೋಲ್ನ ಬಡ್ದೆ. ಯಾಕೆ ಅಂತ ನನ್ಗೆ ಗೊತ್ತು, ಅಲ್ಲಿ ಧ್ರುವಂತವ್ರು ನನಗೆ ಪಾರ್ಶಾಲಿಟಿ ಮಾಡ್ತಿದ್ದಾರೆ ಅಂದ್ರೆ ಬೇರೆಯವ್ರಿಗೆಲ್ಲ ಒಂಥರ ಮಾಡ್ತಿದ್ರು, ನನಗೆ ತುಂಬಾನೇ ಅವರು ಆಯ್ತಾ ಪಾರ್ಶಾಲಿಟಿ ಮಾಡ್ತಾ ಇದ್ರು. ಅದು ನೋಡಿ ನನಗೆ ಕೋಪ ಬಂದು ಆ ಥರ ಮಾಡಿದೆ ಅಂತ ಅವಳೇ ಓಪನ್ ಆಗಿ ಹೇಳ್ತಾಳೆ ರಕ್ಷಿತಾ. ಯಾಕೆಂದ್ರೆ ರಕ್ಷಿತಾ ಏನು ಸಣ್ಣ ಹುಡುಗಿ ಅಲ್ಲ, ರಕ್ಷಿತನಿಗೂ ಕೋಪ ಬರುತ್ತೆ, ರಕ್ಷಿತಾನು ಉಪ್ಪು ಖಾರನೇ ತಿನ್ನೋದು. ನಿಮಗೆ ಬೇರೆಯವರು ಆಯ್ತಾ ಬೇರೆ ಕಂಟೆಸ್ಟೆಂಟ್ಗಳು ರಿಯಾಕ್ಟ್ ಆದ್ರೆ ಅದು ಸರಿ, ರಕ್ಷಿತಾ ಕೋಪ ಬಂದು ರಿಯಾಕ್ಟ್ ಆದ್ರೆ ಅದು ತಪ್ಪು. ಅದು ಹೆಂಗೆ ಹೇಳ್ತೀರಾ? ರಕ್ಷಿತನ ವಿಷಯಕ್ಕೆ ಬಂದ್ರೆ ರಕ್ಷಿತಾ ಕೂತ್ರು ತಪ್ಪು, ನಿಂತರು ತಪ್ಪು, ರಕ್ಷಿತಾ ಏನ್ ಮಾಡಿದ್ರು ತಪ್ಪು ಆಯ್ತಾ. ಅದು ಅವಳ ಕೋಪನ ಅವಳು ಹೊರಗಾಕಿದ್ದು. ಈಗ ಅಷ್ಟು ಆಯ್ತಾ ಕಷ್ಟಪಟ್ಟು ಬಾಲ್ ತಗೊಂಡು ಹೋಗ್ತಿದ್ದಾಗ ಪದೇ 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 ನೀ ಕೈ ಮುಡ್ತೆ ಕೆಳಗಾಕು, ಕಾಲು ಮುಡ್ತೆ ಕೆಳಗಾಕು ಅಂತೇಳಿ ಪದೇ ಪದೇ ಅದು ಹಂಗೆ ಆಗ್ತಿದ್ದಾಗ ಬೇಕು ಬೇಕು ಅಂತಾನೆ ಧ್ರುವಂತು ನಮ್ಮನ್ನ ಆಯ್ತಾ ಟಾರ್ಗೆಟ್ ಮಾಡ್ತಿದ್ದಾನೆ ಅನ್ನೋದು ಅವಳಿಗೆ ಅನ್ಸಿ ಆ ಥರ ಕೋಪದಿಂದ ಆ ರೀತಿ ಮಾಡೋದು. ನನಗೆ ಆ ಫಸ್ಟ್ ಪ್ರೋಮೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ ನೋಡಿ ನನಗೆ ಬೇಜಾರಾಯ್ತು, ನನಗೆ ಪಾಪ ಅನ್ನಿಸ್ತು. ಓಕೆ, ಈ ಪ್ರೋಮೋದಲ್ಲಿ ಏನಿದೆ ಗುರು, ಇದು ಏನು ಇದು ಹಣೆ ಬರ ಅಂತೇಳಿ ಹೋಗಿ ಲೈವಲ್ಲಿ ನೋಡಿದಾಗ, ಈ ಗೇಮ್ ನೋಡಿದಾಗ ನನಗೆ ಗೊತ್ತಾಗಿದ್ದು ಈ ಗೇಮ್ ತುಂಬಾನೇ ಟಫ್ ಇತ್ತು. ಆದರೂ ಕೂಡ ರಕ್ಷಿತಾ ಮತ್ತೆ ಮಾಳು ಈ ಗೇಮ್ನ ವಿನ್ ಆಗಿದ್ದಾರೆ. ನನಗಂತೂ ಖುಷಿ ಆಯಿತು. ಸೂಪರಾಗಿ ಗೇಮ್ ಆಡಿದ್ದಾರೆ. ಧ್ರುವಂತ್ ಅಂತಾರೆ ಎಷ್ಟೇ ಜನ ಏನೇ ಮಾಡಿದ್ರು ಕೂಡ ರಕ್ಷಿತಾ ಗೇಮು ಅಂತ ಬಂದರೆ ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಮಾಡ್ತಾಳೆ. ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಆ ಕೋರ್ಡಿನೇಷನ್ನು ಮಾಳು ಮತ್ತು ರಕ್ಷಿತನ ಮಧ್ಯೆ ಇದ್ದಿದ್ದು ಕೋರ್ಡಿನೇಷನ್ ಇತ್ತಲ್ಲ ಸೂಪರ್. ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಫಸ್ಟ್ನೇ ಪ್ರೋಮೋದ ಆಯ್ತಾ ಆ ಒಂದು